ಬೇಡ ಸರ್, ಹೊಡಿಬೇಡ ಸರ್, ಬಿಡೋಗ್ತೀನಿ ಸರ್. ಸರ್ ಬೇಡ ಸರ್, ತುಂಬಾ ನೋವಾಗುತ್ತೆ ಸರ್. ಅಲ್ಲ ಸರ್, ಆ ಹೋಟ್ಲಿಗೆ ಪೊಲೀಸರು ಬಂದು ರೈಡ್ ಮಾಡ್ದಂತ ನನಗೇನು ಸರ್ ಗೊತ್ತು? ಈಗೇನಯ್ಯ ಗೊತ್ತು? ಅಲ್ಪ ಸ್ವಲ್ಪ ರೇಷನ್ ತಿನ್ಕೊಂಡು ಬಿದ್ದಿರ್ತಿದ್ದೆ. ರೇಷನ್ ಕಾರ್ಡನ್ನೇ ಕಿತ್ಕೊಂಡಲ್ಲಯ್ಯ ನೀನು. ಅವಳನ್ನು ಸುಮ್ಮನೆ ನೋಡ್ತಾ ತೆಪ್ಪಿಗೆ ಬಿದ್ದಿರ್ತಿದ್ದೆ. ಈಗ ಒಂಟಿಯಾಗಿ ಸೋಫಾ ಮೇಲೆ ಮಲ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲ ನೀನು. ನೀನು ಪಾಪಿ. ನಿನಗೆ ಒಳ್ಳೇದಾಗಲ್ಲ ಕಣಯ್ಯ. ನೀನು ಎಕ್ಕುಟ ಹಾಳಾಗಿ ಹೋಗ್ತೀಯ. ಸರ್ ಬೇಡ ಸರ್, ಹಾಗೆಲ್ಲ ಶಾಪ್ ಆಗ್ಬೇಡಿ. ನನಗೆ ಮದುವೆ ಆಗಿದೆ, ಒಬ್ಳು ಹೆಂಡತಿ ಇದ್ದಾಳೆ. ಅಲ್ಲ ಸರ್, ನಮ್ಮ ಮಾಸ್ಟರ್ ಪ್ಲಾನ್ ಕರೆಕ್ಟ್ ಆಗಿತ್ತು. ಎಲ್ಲಿ ಎಡವಟ್ ಆಯ್ತು? ಆ ಪೊಲೀಸ್ನವರು ನನ್ನ ಹೆಂಡತಿಗೆ ಫೋನ್ ಮಾಡಿದ್ನಲ್ಲ, ಅಲ್ಲಿ ಅವ್ರು ಬಂದು ನನ್ನ ಜಾಮೀನಲ್ಲಿ ಬಿಡಿಸ್ಕೊಂಡು ಹೋದ್ಲಲ್ಲ, ಅಲ್ಲಿ ಎಲ್ಲರ ಮುಂದೆ ನಿನ್ನ ಹೆಮ್ಮಡಿಗೆ ಅವಮಾನ ಆಯ್ತಲ್ಲ, ಅಲ್ಲಿ ಎಡವಟ್ಟಾಯ್ತು. ಸರ್, ನನ್ನ ಹತ್ರ ಇನ್ನೊಂದು ಮಾಸ್ಟರ್ ಪ್ಲಾನ್ ಇದೆ. ಯು ಡೋಂಟ್ ವರಿ. ಅಲ್ಲ ಅಂಕಲ್, ಅದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿ. ಇತ್ತೀಚೆಗೆ ಯಾಕೋ ಅವರ ನಡವಳಿಕೆ ತುಂಬಾ ವಿಚಿತ್ರವಾಗ್ತಿದೆ. ಅದಕ್ಕೆ ಕಾರಣ ಏನು ಅಂತ ನಮಗ್ ಗೊತ್ತಾಗ್ಲೇಬೇಕು. ಅವ್ರ ಆಫೀಸ್ನಲ್ಲಿ ಕೆಲಸ ಮಾಡೋ ಒಬ್ಬ ನಂಬಿಕಸ್ಥ ನಮಗ್ ಸಿಕ್ಕಿದ್ರೆ. ಇದಾನಮ್ಮ, ಇದಾನೆ. ಹಲೋ, ನಮಸ್ಕಾರ ಸರ್, ನಾನು ಶಿವರಾಮ ಮಾತಾಡೋದು. ಸರ್, ಸೆಂಟಿಮೆಂಟ್ ಆಗಿ ನಮ್ಮ ಮುಂದಿನ ಟೆಕ್ನಿಕ್ಗೆ ಈ ಸಲ ಹಲ್ಸೂರ್ಲೆ ಖಂಡಿತವಲ್ಲ ನಮ್ಗೆ ಆಗ ಬರ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಇನ್ಫೆಂಟ್ರಿ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಿರ್ತೀನಿ, ಬಂದ್ಬಿಡಿ. ಸರ್, ಒಂದು ಕಾಫಿ. ಓಕೆ ಸರ್. ಏನಪ್ಪ ಬುಲ್ಡಾಕತೆ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಸರ್, ಕಾಫಿ. ಸರ್, ಬಿಲ್ ಸರ್. ಬೇರೆ ಒಂದು ಐಸ್ ಕ್ರೀಮ್. ಸರ್, ಈಗ ತಾನೆ ಕಾಫಿ ಕುಡಿದ್ರಿ, ಕಾಫಿ ಕುಡಿದ್ಮೇಲೆ ಐಸ್ ಕ್ರೀಮಾ ಸರ್? ನನ್ನ ಇಷ್ಟ. ಕಾಫಿಗೆ ನೀರು ಹಾಕೊಂಡು ಕುಡಿತೀನಿ. ಹೇಳು ಬಸ್ ಮಾಡಿ ಹೋಗು. ಡಾಗ್, ಎಷ್ಟೊತ್ತಾಗಿ ವೇಟ್ ಮಾಡೋದು? ಸರ್, ಐಸ್ ಕ್ರೀಮ್, ಬಿಲ್. ಬೇರೆ ಒಂದು ಕೂಲ್ ಡ್ರಿಂಕ್ಸ್. ಸರ್, ಐಸ್ ಕ್ರೀಮ್ ಆದ್ಮೇಲೆ ಕೂಲ್ ಡ್ರಿಂಕ್ಸಾ? ಸರಿ ಸರ್. ಅದಲ್ಲಿರ್ಲಿ. ಬೇರೆ ನಿಮ್ ಹೋಟ್ಲಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತಂತಲ್ಲ, ಒಂದು ಸ್ಪೆಷಲ್ ಮಸಾಲಾ ಟೀ. ಟೀ ಹೊಟ್ಟೆ ನಂದು ದುಡ್ಡು ನಂದು ಹೋಗ್ತಂಬ. ಆಯ್ತು ಸರ್. ಸರ್, ಬಿಲ್ಲು. ಏನೇ ಇದು ತಮಾಷೆ ಮಾಡ್ತೀನಿ? ಸರ್, ನಾನೇನ್ ಮಾಡ್ಲಿ ಸರ್? ಅವನು ಯಾವನೇ ಅವನು ಕರಳು ತೆಗೆದು ಬೇಡ ಬರ್ಸ್ಕೊಡ್ತೀನಿ ಅಂತ ಹೇಳು. ಅಯ್ಯೋ, ಪರ್ಸ್ ಬೇರೆ ಮರ್ಸ್ಬಿಟ್ಟು ಬಂದಿದ್ದೀನಿ. ಈ ಬುಲ್ಡಾಗ್ ನೋಡಿದ್ರೆ ಇನ್ನೂ ಬಂದಿಲ್ಲ. ಏನಪ್ಪ ನನ್ನ ಪರಿಸ್ಥಿತಿ? ಇವ್ರು ಏನಂತ ಹೇಳಿ? ಬೇರೆ ಸರ್, ನಮ್ಮ ಹೋಟ್ಲಲ್ಲಿರೋ ಎಲ್ಲ ಐಟಮು ತಂದ್ಕೊಟ್ಟಿದ್ದೀನಿ. ಮತ್ತೆ ಏನಾದ್ರು ಇದೇ ಬೇಕಾದ್ರೆ ಹೇಳಿ ಸರ್, ತಂದ್ಕೊಡ್ತೀನಿ ಒಟ್ಟಿಗೆ. ಆ ಕ್ಯಾಶಿಯರ್ ನನ್ಗೆ ಪದೇ ಪದೇ ಬಿಲ್ ಬದಲಾಯಿಸ್ತಾ ಇರೋದಕ್ಕೆ ಉಗಿತಾ ಇದ್ದಾನೆ ಅಂತ. ಬೇರೆ ಒಂದು ಚಿಕ್ಕ ಇನ್ಫಾರ್ಮೇಶನ್. ನಿಮ್ ಹೋಟ್ಲಲ್ಲಿ ಬಿಲ್ ಕೊಡಕ್ಕೆ ಹಣ ಇಲ್ಲದೆ ಹೋದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳಿಯಕ್ಕೆ, ಕಪ್ಪು ಸಾಸರ್ ತೊಳಿಯಕ್ಕೆ. ನೀನ್ ಅಂತರಾಗಿರಾಕಿದೆ ಆದ್ರೆ ಸರ್, ನಾನು ಇದೇ ಹೋಟ್ಲಲ್ಲಿ ಇದೇ ತರ ತಿಂದು ಬಿಲ್ ಕೊಡಕ್ ದುಡ್ಡು ಇಲ್ದೇ ಇರೋದಕ್ಕೆ ಸರ್ ಈ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದು. ಅನ್ಕೊಂಡೆ, ನೀನು ಮಗ ನೋಡ್ತಿದ್ದಾಗೆ ಅನ್ಕೊಂಡೆ. ಸರ್, ತೆಗಿರಿ ಕೈ. ಸರ್, ಮೊದ್ಲು ಮಾತಾಡೋದ್ ನಿಲ್ಸಿ ಬಿಲ್ ಕೊಡೋದ್ ನೋಡಿ. ಬಿಲ್ಲು ಅಂತ ಬಡ್ಕೋಬೇಡ ಕಣಯ್ಯ. ಆಫ್ಟರ್ ಆಲ್ 160 rupees. ನಮ್ ಬಿಲ್ಡ್ ಆಗಿ ಬರ್ತಾ ಇದಾರೆ. ನೀನ್ ಬಿಲ್ ಇಲ್ಲ ಇರುತ್ತೆ, ಹೋಗೊಂದ್ ರೌಂಡ್ ಹಾಕೊಂಬ. ಸರ್, ತಪ್ಸ್ಕೊಳಕ್ ಪ್ರಯತ್ನ ಮಾಡಬೇಡಿ. ನಮ್ಮ ಹೋಟ್ಲು ತುಂಬಾ ಕಣ್ಣಿದೆ, ಬಿ ಕೇರ್ಫುಲ್. ಹೋಗಯ್ಯ. ಸರ್, ಇವತ್ತು ಡ್ಯಾನ್ಸ್ ಮಾಡ್ಬೇಕಾಗಿ ಡೇವಿಡ್ ಸಿಕ್ಕಾಪಟ್ಟೆ ಕುಡಿದು ಬಿದ್ದೋಗ್ಬಿಟ್ಟಿದ್ದಾನೆ. ಹೌದಾ? ಛೇ, ಸರಿ ನೀವಲ್ಲಿರಿ. ಏನ್ ಮಾಡೋದು ಈಗ? ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಡ್ಯಾನ್ಸ್ ಮಾಡೋರು ಯಾರು ಸಿಗ್ತಾರೆ ಈಗ? ಡ್ಯಾನ್ಸ್ ಬಂದಿಲ್ಲ, ಬುಲ್ಡಾಗು ಇನ್ನ ಬಂದಿಲ್ಲ. ಹಾಗಾದ್ರೆ ಏನ್ ಮಾಡುದು? ಒಂದೇ ದಾರಿ,
ಎಕ್ಸ್ಕ್ಯೂಸ್ ಮಿ ಸರ್, ಬೈ ದಿ ಬೈ ನಾನು ಶಿವರಾಮ್ ಅಂತ. ಇವತ್ತು ನಿಮ್ ಡ್ಯಾನ್ಸರ್ ಬಂದಿಲ್ಲ ಅಂತ ಕೇಳ್ಪಟ್ಟೆ. ಡೋಂಟ್ ವರಿ, ನಿಮ್ ಡ್ಯಾನ್ಸ್ ಪ್ರೋಗ್ರಾಮ್ ನಾನು ನಡೆಸ್ಕೊಡ್ತೀನಿ. ನೀವಾ? ಇದೇನ್ ಸರ್, ನಾನು ಮೈಕಲ್ ಜಾಕ್ಸನ್ ಶಿಷ್ಯ. ಹೌದಾ? ಇಲ್ಲಿ ಶಿವರಾಮ್ ಅಂತ. ನೀನೇನಯ್ಯ? ಇದೇನಯ್ಯ ವೇಷ? ನಿಮ್ಮನ್ನ ನಂಬ್ಕೊಂಡ್ಬಿಟ್ರೆ ಪರ್ಮನೆಂಟ್ ಅಡಿಗೆ ಮನೆ ಸೇರ್ಬೇಕು. ಯಾಕೆಯ? ಮತ್ತಿನ್ನೇ ಸರ್, ಯಾಕೆ ಸರ್ ಲೇಟು? ಅಯ್ಯೋ, ಹಗಲ್ ಪರ್ಮಿಷನ್ ಸಿಗೋದೇ ಕಷ್ಟ, ರಾತ್ರಿ ಪರ್ಮಿಷನ್ ಅಂದ್ರೆ ಆಮೇಲೆ ಅಪ್ಲಿಕೇಶನ್ ಸ್ಯಾಂಕ್ಷನ್ ಎಲ್ಲ ಬೇಡವಾ? ಕೂತ್ಕೊಂಡು ಮಾತಾಡು. ಬನ್ನಿ ಕೂತ್ಕೊಳ್ಳಿ. ಟೈಮ್ ಇಲ್ಲ. ವಾಟ್ಸ್ ದ ನೆಕ್ಸ್ಟ್ ಟೆಕ್ನಿಕ್? ಇರಿ ಸರ್, ಎಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಗುಂಡ ಹಾಕೊಂಡು ಮಾತಾಡೋಣ. ಗುಂಡ? ಗುಂಡ ಇದೆ ಸರ್, ಗುಂಡು ಬೇಷ ಬ್ಲಾಸ್ಟ್ ಆಗ್ತಾ ಇದ್ದೀರಾ. ಬೆರರ್ 2 large RC ಸೋಡಾ ಅಂಡ್ ಐಸ್. ಸಿಗರೇಟ್ ಇದೆಯಾ? ತೆಗೀರಿ ಸರ್, ಜೇಬಲ್ ಏನ್ ಮಾಡ್ತಾ ಇದ್ದೀರಾ? ಇಂಡಿಯಾ ಕಿಂಗ್ ತಿರುಲ್ವಾ ಇಲ್ವಾ? ಹೋಗ್ಲಿ ಬಿಡಿ. ಏನೇ ಮಾಡ್ತಿದೀಯಾ? ನೋಡಿ, ಸುಮ್ಮನೆ ನಾನು ಹೇಳೋದಷ್ಟು ಕೇಳಿ. ಸತಿ ಸಾವಿತ್ರಿ, ಸತಿ ಅರುಂಧತಿ, ಅದು ನನ್ನ ಪಾಲಿಗೆ ಸತಿ ಭುವನೇಶ್ವರಿ. ನೋಡ್ದಿಯಮ್ಮ ನಿನ್ ಗಂಡನ ಅವಸ್ಥೆನ? ಇವರಲ್ಲಿ ಇಷ್ಟೊಂದು ಅವರಿಗೆ ಗೊತ್ತು. ಭುವನೇಶ್ವರಿ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಇದು ಒಳ್ಳೆ ಅವಕಾಶ. ಯಾಕೆಂದ್ರೆ ಕುಡುಕರು ಒಳಗಡೆ ಏನು ಇಟ್ಕೊಳ್ಳೋದಿಲ್ಲ, ಎಲ್ಲಾನು ಹೊರಗಡೆ ಕಟ್ಟು ಬಿಡ್ತಾರೆ. ನೀನ್ ಇಲ್ಲೇ ನಿಂತ್ಕೊಂಡು ತಮಾಷೆ ನೋಡ್ತಾ ಇರು, ಮುಂದೆ ಏನಾಗುತ್ತೆ ಅಂತ. ನಿಧಾನ ನಿಧಾನ. ಏನ್ ಸರ್? ಥ್ಯಾಂಕ್ ಯು. ಸಾರಿ, ಸ್ವಲ್ಪ ಇಟ್ಕೊಳ್ಳಿ. ನಾನು ನಮ್ಮನೆ ಅಂತ ತಿಳ್ಕೊಂಡು ನಿಮ್ಮನೆಗೆ ಬಂದ್ಬಿಟ್ಟಿದ್ದೆ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಏನ್ ತಿಳ್ಕೊಬೇಡಿ. ಏನಿಲ್ಲ ಏನಿಲ್ಲ. ನನಗೊಂದು ಉಪಕಾರ ಮಾಡ್ತೀರಾ? ನನಗೆ ನಮ್ಮ ಮನೆಗೆ ಹೋಗಿ ತಗೊಂಡ್ತೀರಾ? ಖಂಡಿತ. ಪ್ಲೀಸ್, ಬನ್ನಿ. ಇಫ್ ಯು ಡೋಂಟ್ ಮೈಂಡ್. ಏನಿಲ್ಲ. ಯು ಆರ್ ನೈಸ್ ಮೈಂಡ್. ಥ್ಯಾಂಕ್ ಯು. ಬನ್ನಿ ಬನ್ನಿ. ಅವಳಿಗೆ ಗೊತ್ತಾದ್ರೆ ಕೊಂಡು ಬಿಡ್ತಾಳೆ ಆ ರಾಕ್ಷಸಿ. ಯಾರು? ಯಾರು? ಇನ್ಯಾರು? ನನ್ನ ಹೆಂಡತಿ. ಹೌದು, ನಿಮ್ ಹೆಂಡತಿ ಕಂಡ್ರೆ ಯಾಕೆ ನಿಮ್ಗೆ ಅಷ್ಟೊಂದು ಬೇಜಾರು? ಐ ಹೇಟ್ ಹರ್ ಸರ್, ಐ ಹೇಟ್ ಹರ್. ಆ ಪಾಪ ಅದು ಮದುವೆ ಮಾಡ್ಕೊಂಡ್ರೆ ನನ್ನ ಮನೆಗೆ ಹೋಗಿ ನನ್ನ ಹೆಸರನ್ನೇ ಹಾಳು ಮಾಡ್ಬಿಟ್ರಲ್ಲ ಸರ್. ಅವಳು ಮನುಷ್ಯನೇ ಅಲ್ಲ ಸರ್. ದೇವತೆನಾ? ಅಯ್ಯೋ, ಚೌಳಿ, ದೆವ್ವ, ಪಿಶಾಚಿ. ನಾನು ಒಂದು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್, MD. ಅದು ನನಗೆ ಬಿಡಿಗಾಸು ಮರ್ಯಾದೆ ಅಂತ ಕೊಡೋದಿಲ್ಲ ಸರ್. ನಾನ್ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಇವಳು ಪರ್ಮಿಷನ್ ತಗೋಬೇಕು. ಹೋಗ್ತಾ ರಿಜಿಸ್ಟರ್ ಸೈನ್ ಮಾಡು, ಬರ್ತಾ ರಿಜಿಸ್ಟರ್ ಸೈನ್ ಮಾಡು, ಮನೆಗೆ ಬಂದ್ಕೊಳ್ಳೆ ಸ್ನಾನ ಮಾಡು, ಸಂಬಳ ಇವಳು ಕೈಗೆ ಕೊಡು. ಅವ್ರು ಹೂ ಅಂದ್ರೆ ಉಂಟು, ಹೂ ಅಂದ್ರೆ ಇಲ್ಲ ಸರ್. ಹೌದು, ಮನೇಲಿ ಯಾರು ದೊಡ್ಡವ್ರು ಇಲ್ವಾ? ಇದಾನೆ ಸರ್, ಅವ್ರು ಚಿಕ್ಕಪ್ಪ ಅಂತ ಒಬ್ಬ ಇದ್ದಾನೆ ಸರ್. ಒಳ್ಳೆ ಬಿಟ್ಟು ತಿನ್ಕೊಂಡ್ ಬಿದ್ದಿರ್ತಾನೆ ಸರ್. ಅವ್ರಿಗೆ ಕತ್ತೆ ವಯಸ್ಸಾಗಿದೆ ಸರ್, ಆದ್ರೆ ಒಂದು ಮಾತಲ್ಲಿ ಒಂದು ಬುದ್ಧಿವಾದ ಅಂತ ಅವಳಿಗೆ ಹೇಳಿದ್ದಿಲ್ಲ ಸರ್. ಅಯ್ಯೋ, ಅವನು ಬಾಳ ತರ ಆಡ್ಕೊಂಡಿರ್ತಾನೆ ಸರ್. ಅವನ ಮುಖಕ್ಕೊಂದಿಷ್ಟು ಬೆಂಕಿ ಹಾಕ. ಇನ್ನು ಎಷ್ಟು ದಿವಸ ಅಂತ ಮೆಲ್ತಾಳೆ ನಾನು ನೋಡ್ತೀನಿ ಸರ್. ಇನ್ನು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಹಲ್ಕಿತ್ತ ಹಾವಿನ ಹಾಗೆ ನಾನು ಕಾಲು ಸುತ್ಕೊಂಡ್ಬಿದ್ದಿರ್ತೀನಿ. ಸ್ವಲ್ಪ ದಿವಸ ಅಂತ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾರಲ್ಲ, ಹೇಗೆ? ನನಗೊಬ್ಬ ಸ್ನೇಹಿತ ಇದ್ದಾನೆ ಸರ್, ಅವನು ಗ್ಯಾರಂಟಿ ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ದಾನೆ ಸರ್. ಗ್ಯಾರಂಟಿ ಸಕ್ಸಸ್ ಸರ್. ಸೂಪರ್ ಐಡಿಯಾ ಸರ್. ಅವ್ರು ಸರೆಂಡರ್ ಹಾಗೆ ಆಗ್ತಾರೆ ಸರ್, ಡೆಫಿನೆಟ್. ಈ ಸೂಪರ್ ಐಡಿಯಾ ಕೊಡ್ತಾನೆ ಅಂತ ಹೇಳ್ತಿದ್ದೀರಲ್ಲ, ಅವ್ರು ಯಾರು? ಅವನು ಪಾಪ ಒಳ್ಳೆಯವನು ಸರ್. ನನಗಿನ್ನು ಹುಡುಗ ಸರ್, ನಮ್ಮ ಆಫೀಸಲ್ಲಿ ನನಗೆ ಜೂನಿಯರ್ ಸರ್, ಸಬಾರ್ಡಿನೇಟ್. ಆದ್ರೆ ಈ ಫ್ಯಾಮಿಲಿ ಮ್ಯಾಟರ್ಸ್ ನಲ್ಲಿ ನನಗೆ ಗುರು ಸರ್, ಗುರು ಆ ಶಿವರಾಮ. ಗಾಡ್ ಬ್ಲೆಸ್ ಹಿಮ್ ಸರ್. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ಇವತ್ತು ರಾತ್ರಿ ಇಲ್ಲೇ ಮಾಡಾಕ್ತೀನಿ. ಗಲಾಟೆ ಮಾಡೋಲ್ಲ ಪ್ಲೀಸ್. ಗಾಡ್ ಬ್ಲೆಸ್ ಯು ಶಿವರಾಮ. ಗಾಡ್ ಬ್ಲೆಸ್ ಯು. ಭುವನೇಶ್ವರಿ, ವಿಲನ್ ಯಾರು ಅಂತ ಗೊತ್ತಾಯ್ತಲ್ಲ? ಚಿಕ್ಕಪ್ಪ, ಆ ಶಿವರಾಮನ್ ಸಂಸಾರ ಹೇಗೆ, ಏನು, ಅವ್ನ ಹೆಂಡತಿ ಯಾವ ಟೈಪು ಅನ್ನೋ ಡೀಟೇಲ್ ನನಗೆ ಗೊತ್ತಾಗ್ಬೇಕು. ಆಯ್ತು, ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು.
ಪರಮೇಶ್ವರಿ, ನಾನು 10 ಕಡೆ ವಿಚಾರಿಸ್ದೆ. ಅವನ ವರ್ತನೆನೇ ವಿಚಿತ್ರವಂತೆ. ಈಗ ಅವನ ಜಾತಕ ನನ್ನ ಕೈಲಿದೆ. ಐಸಿ. ಅಷ್ಟೇ ಅಲ್ಲ, ಶಿವರಾಮ ಮನೆಯಲ್ಲಿ ಸಿಂಹ ಸೊಪ್ಪನಂತೆ. ಅವನ ಹೆಂಡತಿ ತುಡಿಕ್ ತುಡಿಕ್ ಅಂದ್ರೆ ಸಾಕು, ತಡ ಬಡ ಅಂತ ದನ ಬಡ್ಸಾಕ್ ಬಡಿತಾನಂತೆ. ಅವನು ಹೊಡೆಯೋದು 8 ಬೀದಿ ಕೇಳಿಸುತ್ತಂತೆ. ಅವನು ಹೊಡೆದಾಗ ಅವನ ಹೆಂಡತಿ ಹೇಳೋದು 16 ಬೀದಿ ಕೇಳಿಸುತ್ತಂತೆ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಆ ಶಿವರಾಮ ಮನೆಯಲ್ಲಿ ಹುಲಿ ಅಂತೆ. ಅದಕ್ಕೆ ಮನೆಯಲ್ಲಿ ಇಲಿಯಾಗಿದ್ದವ್ರನ್ನ ಹುಲಿ ಮಾಡಕ್ ನೋಡ್ತಾ ಇದ್ದಾನೆ. ಚಿಕ್ಕಪ್ಪ, ಮೀಸೆ ಎದ್ದು ಮಾತ್ರಕ್ಕೆ ಬೆಕ್ಕು ಹುಲಿಯಾಗೋಕ್ ಸಾಧ್ಯನಾ? ಆ ಸತ್ಯ ಆ ಶಿವರಾಮನಿಗೆ ಗೊತ್ತಾಗ್ಬೇಕು. ಲಕ್ಷ್ಮಿ, ಲಕ್ಷ್ಮಿ, ಬನ್ನಿ ಕೂತ್ಕೊಳ್ಳಿ. ನೀವು, ನಾನು ನಿನ್ ಗಂಡನ ನನ್ ಗಂಡ ಏನಾಗ್ಬೇಕು? ನೀವು ಏನೂ ಆಗ್ಬೇಕಾಗಿಲ್ಲ. ನಿನ್ ಗಂಡನ್ ಬಾಸ್ ಹೆಂಡತಿ ನಾನು. ಬಾಸ್ ಹೆಂಡತಿ ಅಂದ್ರೆ ಬಾಸಿನಾ? ಅಯ್ಯೋ, ಎಷ್ಟು ಇನ್ನಸೆಂಟ್ ಆಗಿದೆಯಾ ನೀನು. ತಗೋ, ಏನಿದು? ನಿಮ್ ವೆಡ್ಡಿಂಗ್ ಆನಿವರ್ಸರಿಗೆ ಬರೋಕ್ಕಾಗ್ಲಿಲ್ವಲ್ಲ, ಅದಕ್ಕೆ ನನ್ನ ಪ್ರೆಸೆಂಟೇಷನ್. ಇವೆಲ್ಲ ಯಾಕೆ ಬಿಡಿ, ತೆಗೆದು ನೋಡು. ಹಾಯ್, ತುಂಬಾ ಚೆನ್ನಾಗಿದೆ. ಹೌದಾ? ಇದು ನಿನಗಲ್ಲದೆ ಪೆದ್ದೆ ನಿನ್ ಗಂಡನಿಗೆ. ಇದನ್ನ ಹಿಡ್ಕೊಂಡು ಬಾಲಂಗೋಚಿ ತರ ನೀನ್ ಹಿಂದೆ ಬರೋ ಹಾಗೆ ಮಾಡ್ತೀನಿ. ನೋಡ್ತಿರೋ. ಕೂತ್ಕೊಳ್ಳಿ, ಕಾಫಿ ತಂದ್ಕೊಡ್ತೀನಿ. ಲಕ್ಷ್ಮಿ, ಇದೇನು ಗ್ಯಾಸ್ ಸ್ಟವ್ ಇಟ್ಕೊಂಡು ಸೀಮೆಣ್ಣೆ ಸ್ಟವ್ ಯೂಸ್ ಮಾಡ್ತಿದ್ಯಲ್ಲ? ಸಿಲಿಂಡರ್ ಆಗೋಯ್ತು. ಇಷ್ಟೊಂದು ಸಂಪಾದನೆ ಮಾಡ್ತಾನೆ ನಿನ್ ಗಂಡ. ಒಂದ್ ಸ್ಪೇರ್ ಇಟ್ಕೊಳಕ್ ಆಗಲ್ವಾ? ಒಂದೇ ಸಾಕೊಂಡ್ಬಿಟ್ರು. ತಗೊಳ್ಳಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಕಾಫಿ. ಮಕ್ಳೆಷ್ಟು ಲಕ್ಷ್ಮಿ? ಇಲ್ಲ, ಈಗೇನ್ ಅವಸರ ಅಂತ ಅವ್ರು ಹೇಳ್ಬಿಟ್ರು. ನೀನ್ ಹೇಳೋದ್ ನೋಡಿದ್ರೆ ಆ ಡಿಸಿಷನ್ ನಿನಗೆ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ. ಇರ್ಸಿತ್ತೋ ಇರ್ಸಲ್ವೋ, ಅವ್ರು ಹೇಳ್ದಂತಾನೆ ನಾನ್ ಕೇಳ್ಬೇಕು. ಅಂದ್ರೆ ಗಂಡನ ಅಡಿಯಾಳು ಅನ್ನೋ ಎಂತ ಅವಿವೇಕಿನೇ ನೀನು. ಅಮೆರಿಕಾದಲ್ಲಿ ಒಬ್ಬ ಹೆಂಗಸು ತನ್ನ ಗಂಡ ತನ್ನ ಬಲವಂತವಾಗಿ ಹಾಸಿಗೆ ಎಳ್ದ ಅಂತ ಅವನ ಮೇಲೆ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಡೈವರ್ಸ್ ಕೊಟ್ಬಿಟ್ಲು. ಕಾಲ ಇಷ್ಟೊಂದು ಮುಂದೆ ಹೋಗ್ತಿರ್ಬೇಕಾದ್ರೆ ನೀನಿನ್ನು ಯಾಂದಳ್ಳಿ ತರ ನಿನ್ ಗಂಡನ ಮಾತಿಗೆ ತಲೆ ಆಡಿಸ್ಕೊಂಡಿದೀಯಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಗಂಡನ್ ತಗ್ಗಿ ಬಗ್ಗಿ ನಡಿಬೇಕು ಅಂತ ನನ್ ತಾಯಿ ಹೇಳಿದಾರೆ. ನಾನ್ ಹಾಗೆ ನಡ್ಕೊಳ್ತಿದ್ದೀನಿ. ಸರಿ ಬಿಡು, ನಿನ್ ಹಣೆ ಬರಹ. ಲಕ್ಷ್ಮಿ, ಇವತ್ತಿನಿಂದ ನೀನು ನಾನು ಫ್ರೆಂಡ್ಸ್. ಈಗ ನಾನ್ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು. ಒಬ್ಬಳಿಗೆ ಹೋಗಕ್ ಬೇಜಾರಾಗುತ್ತೆ. ಬಾ ಹೋಗೋಣ. ಮತ್ತೆ ನಮ್ಮ ಯಜಮಾನ್ರು? ಅಯ್ಯೋ, ಯಜಮಾನ್ರು ಯಜಮಾನ್ರು ಯಾವಾಗ ನೋಡಿದ್ರೆ ಯಜಮಾನ್ರು. ನನ್ ಗಂಡನ್ ಕೈ ನಿನ್ ಗಂಡನ್ ಹೇಳಿಸ್ತೀನಿ, ಆಯ್ತಾ? ಬಾ. ಅಯ್ಯೋ, ಸ್ಟವ್ ಆಫ್ ಮಾಡಿ ಬರ್ತೀನಿ. ಶಿವರಾಮ, ನಿನ್ನ ಹೆಂಡತಿ ಮೇಲೆ ನಿನ್ ದೌರ್ಜನ್ಯ ಇವತ್ತಿಗೆ ಮುಗೀತು.